ಫ್ರೆಂಡ್ಸ್, ಟೈಮ್ ಇವಾಗ ಕರೆಕ್ಟಾಗಿ 7 o'clock ಆಗ್ತಿದೆ. ದರ್ಶನ ಆಯಿತು, ಶಿರ್ಡಿಯಲ್ಲಿ ದರ್ಶನ ಅಂತೂ ಆಯಿತು. ನಾವು ಕ್ಯೂ ಅಲ್ಲಿ 4 o'clock ನಿಂತ್ಕೊಂಡಿದ್ವಿ. ಆರತಿ ಮುಗೀತು. ಇವಾಗ ಸ್ವಲ್ಪ ಇವರು ಲೇಡೀಸ್ ಎಲ್ಲ ಶಾಪಿಂಗ್ ಮಾಡ್ಕೊತಾರೆ, ನಮ್ಮ ಗ್ರೂಪಲ್ಲಿರೋ ಲೇಡೀಸು. ಆಮೇಲೆ ನಾವಂತೂ ಈಗ ಹೋಟೆಲ್ಗೆ ಹೋಗ್ಬಿಡ್ತೀವಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಕ್ಕೆ. ಸ್ವಾಗತ. ಹಾಗೆ ಸಾಯಿರಾಗ ಟೂರಿಸಂ ಅವರು ಆಯೋಜಿಸಿರುವಂತಹ ಬೆಂಗಳೂರಿನಿಂದ ಶಿರಡಿಗೆ ಹೋಗುವ ಪ್ರತ್ಯೇಕ ಪ್ಯಾಕೇಜ್ನ ಡೇ 3ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಜ್ಯೋತಿರ್ಲಿಂಗವಾಗಿರುವಂತಹ ಕೃಷ್ಣೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಟೈಮ್ ಇವಾಗ ಕರೆಕ್ಟಾಗಿ 11:20. ಸೊ ಈ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೊಬೈಲ್ಸ್ ಯಾರೋ ಇಲ್ಲ ಟೆಂಪಲಲ್ಲಿ, ಬಟ್ ಅಲ್ಲಿ ಕೌಂಟರಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ನಾನು ದರ್ಶನ ಮಾಡ್ಕೊಂಡು ಬಂದಮೇಲೆ ನಿಮಗೆ ಟೆಂಪಲ್ ಎಕ್ಸ್ಟೀರಿಯರು ಮತ್ತು ಟೆಂಪಲ್ ಒಳಗಿನ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಹಣ್ಣುಕಾಯಿ ಅಥವಾ ಏನಾದರೂ ತೊಗೊತೀನಿ, ಬುಟ್ಟೆಲ್ಲಿ ಮಾರ್ತಾ ಇರ್ತಾರೆ. ಏನಾದರೂ ತೊಗೊತೀನಿ ಅಂತಂದರೆ ಹೋಗಬೇಕಾದ್ರೆ ದುಡ್ಡು ಕೊಟ್ಟು ತಗೊಳ್ಳಿ. ಈಗ ಹೋಗಬೇಕಾದ್ರೆ 100 ರೂಪಾಯಿ ಅಂತಾರೆ. ನೀವು ದುಡ್ಡು ಕೊಡದೆ ನಿಮ್ಮ ಕೈಗೆ ಹಣ್ಣುಕಾಯಿ ಕೊಟ್ಟರೆ ಬರುವಾಗ ಇಲ್ಲಿ ಮೋಸ ಮಾಡ್ತಾರೆ. 100 ಜೊತೆ 200 ಆಗ್ಬೋದು. ಕೇಳಿ ನೀವು ಹೋಗುವಾಗ ದುಡ್ಡು ಕೊಡಬೇಡಿ, ಆಮೇಲೆ ಕೊಡಿ ಅಂತ ಹೇಳ್ತಾರೆ. ಹೋಗುವಾಗ 100 ಹೇಳ್ತಾರೆ, ಬರುವಾಗ ಅದು 200 ಆಗ್ಬೋದು, 300 ಆಗ್ಬೋದು. ಅದು ಇಲ್ಲಿನವರ ಪದ್ಧತಿ. ಗೃಷಣೇಶ್ವರ ಜ್ಯೋತಿರ್ಲಿಂಗ ದರ್ಶನ ಅಂತೂ ಆಯಿತು, ಲಿಂಗ ಸ್ಪರ್ಶ ಕೂಡ ಆಯಿತು. ಆಮೇಲೆ ನನಗೆ ಒಂದು ಅದೃಷ್ಟ ಅಂತಲೇ ಹೇಳಬೇಕು. ಏನಂದರೆ ಅದನ್ನು ಅಭಿಷೇಕ ಮಾಡಬೇಕಾದ್ರೆ ನಾನು ಅದರಲ್ಲಿ ಲಿಂಗನ ಸ್ವಚ್ಛಗೊಳಿಸಿದೆ ಅಭಿಷೇಕ ಮಾಡಿ. ಇದೊಂದು ಅದೃಷ್ಟ ಅಂತಲೇ ಹೇಳ್ಕೊಬೋದು. ಮೊಬೈಲ್ಸ್ ಅಲೋ ಇಲ್ಲ. ಆಮೇಲೆ ಮೊಬೈಲ್ಸ್ ಟೆಂಪಲ್ ಒಳಗಡೆನೆಲ್ಲ ಟೆಂಪಲ್ ಕಾಂಪೌಂಡಲ್ಲಿ ಕೂಡ ಯೂಸ್ ಮಾಡೋಂಗಿಲ್ಲ. ಒಂದು ವೇಳೆ ಏನಾದರೂ ಯೂಸ್ ಮಾಡ್ತಾ ಫೋಟೋಸ್ ತೆಗಿತಾ ವಿಡಿಯೋಸ್ ತೆಗಿತಾ ಸಿಕ್ಕಾಕೊಂಡ್ರೆ 200 ರೂಪೀಸ್ ಫೈನು ಮತ್ತು ಮೊಬೈಲ್ನ ಸೀಸ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಆ ರಿಸ್ಕ್ ತಗೊಳ್ಳೋಕೆ ಹೋಗಿಲ್ಲ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಕೃಷ್ಣೇಶ್ವರ ಅನ್ನೋದು 12ನೇ ಅಂದರೆ ಕೊನೆಯ ಜ್ಯೋತಿರ್ಲಿಂಗ. ಬನ್ನಿ, ನಮಗಂತೂ ದರ್ಶನ ಅಂತೂ ಬರೀ 15 ನಿಮಿಷದಲ್ಲಿ ಆಗೋಯ್ತು, ಅಷ್ಟು ಖಾಲಿ ಇತ್ತು ದೇವಸ್ಥಾನ. ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಪಕ್ಕದಲ್ಲಿ ನಿಷ್ಕಾಮ್ ಕರ್ಮಯೋಗಿ ಧರ್ಮ ಸೋಹಕ್ ಅಂದರೆ ಏನೋ ಒಂದು ಆಶ್ರಮ ಥರ ಇದೆ. ಪ್ಲಸ್ ಪಕ್ಕದಲ್ಲಿ ಟೆಂಪಲ್ ಕೂಡ ಇದೆ. ಇಲ್ಲೇನೋ ಒಂದು ಫಂಕ್ಷನ್ ಕೂಡ ನಡೀತಾ ಇದೆ, ಅಲ್ಲಿ ಏನಂತ ಗೊತ್ತಿಲ್ಲ. ಅದೊಂದು ಹೋಮ ನಡೆಸ್ತಾ ಇದ್ದಾರೆ. ಲಿಂಗ ಇದೆ. ಶ್ರೀ ಸಿದ್ದೇಶ್ವರ ಮಹಾದೇವ್ ಟೆಂಪಲ್.
ಸೊ ಕೃಷ್ಣೇಶ್ವರ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ಮೇಲೆ ಇಲ್ಲಿಂದ 11 ಕಿಲೋಮೀಟರ್ ದೂರದಲ್ಲಿರುವಂಥ ಎಲ್ಲೋರ ಗುಹೆಗಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಅಜಂತ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಬನ್ನಿ ಬಸ್ ಒಳಗಡೆ ಹೋಗೋಣ, ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಪ್ರೆಸೆಂಟ್ ನಾವೀಗ ಎಲ್ಲೋರ ಕೇವ್ಸ್ ಹತ್ರ ಬಂದಿದ್ದೀವಿ. ಇದೇ ಎಲ್ಲೋರ ಕೇವ್ಸ್ ಎಂಟ್ರೆನ್ಸ್ ಪಾಯಿಂಟ್. ಇದು ಕೇವ್ಸ್ ಎಂಟ್ರೆನ್ಸ್ ಪಾಯಿಂಟ್. ಇಲ್ಲಿ ನಮಗೊಂದು ಆಕ್ಸೆಸ್ ಕಾರ್ಡ್ ಕೊಡ್ತಾರೆ, ನಮ್ಮ ಮೆಟ್ರೋದಲ್ಲಿ ಕೊಡ್ತಾರಲ್ಲ ಆ ಥರ. ಸೊ ಇದನ್ನು ನಾವು ಆಕ್ಸೆಸ್ ಮಾಡಿ ಒಳಗಡೆ ಹೋಗಬೇಕು. ನೋಡಿ ಅಲ್ಲಿ ಕೇವ್ಸ್ ಕಾಣಿಸ್ತಾ ಇದೆಯಲ್ಲ, ಅದೇ ಎಲ್ಲೋರ ಕೇವ್ಸ್. ಇದೇ ಎಲ್ಲೋರ ಕೇವ್ಸ್. ಇಲ್ಲಿ ಎಲ್ಲೋರ ಕೇವ್ಸ್ ಮುಂದೆ ಬ್ಯೂಟಿಫುಲ್ ಪಾರ್ಕ್ ಇದೆ. ಅದೇ 20 ರೂಪಾಯಿ ನೋಟ್. ನೀವು ಎಂತ ನಾನು ತೋರಿಸ್ತಾ ಇದ್ದೇನೆ ನೋಡಿ. 20 ರೂಪಾಯಿ ನೋಟಿನಲ್ಲಿ ಎಲ್ಲರ ಕೇವ್ಸನ್ನ ಇಲ್ಲಿ 20 ರೂಪಾಯಿ ನೋಟ್ನಲ್ಲಿ ಈ ಸ್ತೂಪವನ್ನು ತೋರಿಸಿದ್ದಾರೆ. ಆಯ್ತಾ? पैसा नहीं देता है, बोलने का नहीं. ಬ್ಯೂಟಿಫುಲ್ ಎಲ್ಲೋರ ಕೇವ್ಸ್ ನೋಡಿದ್ವಲ್ಲ. ಈಗ ಆಲ್ಮೋಸ್ಟ್ ಮಧ್ಯಾಹ್ನ 1-1:30 ಆಗ್ತಾಯಿದೆ. ಬಿಸಿಲಂತೂ ಸೂಪರ್ ಆಗಿದೆ. ಹಂಗೆ A few moments later. ಎಲ್ಲೋರ ಕೇವ್ಸಿಂದ ಬಿಟ್ಮೇಲೆ ಅಜಂತ ಕೇವ್ಸ್ಗೆ ಹೋಗೋ ದಾರಿಯಲ್ಲಿ ಭದ್ರಮಾರುತಿ ಅಂತ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ವಿಸಿಟ್ ಮಾಡೋದಕ್ಕೋಸ್ಕರ ಅಲ್ಲಿ ಬಂದಿದ್ದೀವಿ. ಜಸ್ಟ್ ಎಲ್ಲೋರ ಕೇವ್ಸಿಂದ 5 ಮಿನಿಟ್ಸ್ ಅಷ್ಟೇ. ಇದಾದಮೇಲೆ ಲಂಚ್ ಬ್ರೇಕ್ ತೊಗೊತೀವಿ. ಲಂಚ್ ಬ್ರೇಕ್ ಆಲ್ರೆಡಿ ನಾವು ಶಿರ್ಡಿಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ಲೈಕ್ ನಮ್ಮ ಅಡುಗೆ ಭಟ್ರು ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಸೊ ನಾವು ಊಟ ಮಾಡಿದ್ಮೇಲೆ ಡೈರೆಕ್ಟಾಗಿ ಅಜಂತ ಕೇವ್ಸ್ಗೆ ಹೋಗ್ತೀವಿ, ವಿಚ್ ಈಸ್ ಅರೌಂಡ್ 105 to 110 kilometers. ये थाली क्या होता है?
ಎಲ್ಲ ಈ ಕಡೆ ಬನ್ನಿ 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 ಮಲಗಿರುವಂತ ಆಂಜನೇಯ ಭದ್ರಾಮಾರುತಿ ಬನ್ನಿ. ಹೋಗ್ತಾ ಇದ್ದಂಗೆ ಡೈರೆಕ್ಟ್ ಹಂಗೆ ನೀ ಅಂತ ಖಾಲಿ ಇದೆ 5 ನಿಮಿಷ ಆಗ್ಬೋದು. ಭದ್ರಮಾರುತಿ ಮಂದಿರ ನೋಡಿದ್ದಾಯಿತು. ಕ್ರೌಡ್ ಏನಿರಲಿಲ್ಲ, ಜಸ್ಟ್ 5 ನಿಮಿಷದಲ್ಲಿ ಆಗೋಯ್ತು ದರ್ಶನ. ಇದು ಏನಂದರೆ, ಸೊ ಆಂಜನೇಯ ಸ್ವಾಮಿ ಎಲ್ಲೇ ಆಗಲಿ ನಿಂತಿರೋ ಸ್ಟೇಜಲ್ಲಿ ಇರ್ತಾರೆ, ಬಟ್ ಈ ಟೆಂಪಲಲ್ಲಿ ಮಾತ್ರ ಮಲಗಿರೋ ಸ್ಟೇಜಲ್ಲಿ ಅಂದರೆ ಇರ್ತಾರೆ. ಈಗ ಇಲ್ಲಿಂದ ನೆಕ್ಸ್ಟು ಸ್ವಲ್ಪ ದೂರ ಆದಮೇಲೆ ಯಾವುದಾದ್ರು ಒಳ್ಳೆ ಪ್ಲೇಸ್ ಸಿಕ್ಕಿದ್ಮೇಲೆ ಯಾವುದಾದ್ರು ಒಳ್ಳೆ ಪ್ಲೇಸ್ ನೋಡಿಕೊಂಡು ಲಂಚಿಗೆ ನಿಲ್ಲಿಸ್ತೀವಿ. ಲಂಚ್ ಮುಗಿಸ್ಕೊಂಡು ಡೈರೆಕ್ಟು ಅಜಂತಾ ಕೇವ್ಸ್ಗೆ ಹೋಗ್ತೀವಿ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಎಲ್ಲೋರ ಕೇವ್ಸ್ ಹತ್ರ ಮಾತ್ರ ಇನ್ನೂ ಭಯಂಕರ ಐತೆ, ಯಾಕಂದರೆ ರಾಕ್ ಬೇರೆ ತುಂಬ ಬಿಸಿಲು ಅಂದರೆ ಬಿಸಿಲಿತ್ತು. ಬನ್ನಿ ಗಾಡಿ ಹತ್ರ ಹೋಗ್ಬಿಟ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಟೈಮ್ ಇವಾಗ ಕರೆಕ್ಟಾಗಿ 5:35 ಆಗಿದೆ. ನಾವೀಗ ಅಜಂತಾ ಕೇವ್ಸ್ ಬಂದಿದ್ದೀವಿ. ಸೊ ಇವಾಗ ಕ್ಲೋಸಿಂಗ್ ಟೈಮ್ ಆಗಿದೆ, ಬಟ್ ಆದರೂ ನಮಗೆ ಸ್ಪೆಷಲ್ ರಿಕ್ವೆಸ್ಟ್ ತಗೊಂಡು ಒಳಗಡೆ ಬಿಡ್ತಾ ಇದ್ದಾರೆ. ಮತ್ತು 6:30 ಒಳಗಡೆ ಬಂದುಬಿಡಬೇಕು. ನೋಡೋಣ ಇರಿ. ಇವಾಗ ಇದೇ ಬಸ್ ನಮ್ಮನ್ನು ಅಜಂತಾ ಕೇವ್ಸ್ ಬಸ್ ಇದುವರೆಗೆ ಎಂಟ್ರೆನ್ಸ್ವರೆಗೂ ಕರ್ಕೊಂಡು ಹೋಗುತ್ತೆ. ಇದನ್ನು ಅಜಂತಾ ಕೇವ್ಸ್ ಶಟಲ್ ಅಂತ ಕರೀತಾರೆ. ನಾವೀಗ ಅಜಂತಾ ಕೇವ್ಸ್ನ MSRTC ಶಟಲ್ ಬಸ್ಸಸ್ ಒಳಗಡೆ ಇದ್ದೀವಿ. ಇದೆ ನೋಡಿ ಡ್ರೈವರ್ ಕ್ಯಾಬಿನ್.
ಹೊಡೆದು ಓಡಿಸ್ತದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಅಜಂತಾ ಕೇವ್ಸ್ ಔಟರ್ ವ್ಯೂನ. ಟೈಮ್ ಇವಾಗ ಕರೆಕ್ಟಾಗಿ 6:20 ಆಗ್ತಿದೆ. ನಾವು ಆ್ಯಕ್ಚುಲಾಗಿ ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದರಿಂದ ಒಳಗಡೆ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ 5 o'clockಗೆಲ್ಲ ಎಂಟ್ರಿ ಕ್ಲೋಸ್ ಆಗೋಗುತ್ತೆ. 6:30ಗೆ ಎಕ್ಸಿಟ್ ಅನ್ನೋದು ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಸೊ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇನ್ನೂ ನಾವೇನಂటే ಇನ್ನೂ ಸ್ವಲ್ಪ ಬೇಗ ಬಂದಿದ್ದಿದ್ರೆ ಅಲ್ಲೊಂದು ಕೆಲವು ವಾಟರ್ ಫಾಲ್ಸಸ್ ಇತ್ತು, ಅದನ್ನು ಕೂಡ ನೋಡ್ಬೋದಾಗಿತ್ತು. ಬಟ್ ಬ್ಯಾಡ್ ಲಕ್. ಬಟ್ ಅಂದರೆ ಏನಂದರೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತಾರಲ್ಲ, ಅದು ನಮಗೆ ಅಪ್ಲಿಕಬಲ್ ಆಗುತ್ತೆ. ಯಾಕಂದರೆ ನಾವು ಬಂದಾಗ ಕಂಪ್ಲೀಟ್ ಗೇಟ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಅಪ್ ಟು ಕೇವ್ ಎಂಟ್ರಿವರೆಗೂ ಬಂದ್ವಿ. ಅಟ್ಲೀಸ್ಟ್ ಸ್ವಲ್ಪ ವ್ಯೂ ಆದರೂ ನೋಡೋಕ್ಕೆ ಸಿಕ್ತು. ಆಮೇಲೆ ಇದೇ ನೋಡಿ, ಈ ಕಡೆ ವಾಟರ್ ಹರಿತಾ ಇದೆ. ಮತ್ತು ಇದೆಲ್ಲ ಒಂದು ಸ್ವಲ್ಪ ಫಾರೆಸ್ಟ್ ಒಳಗಡೆ ಇದೆ ರೂಟು. ಸುಮಾರೊಂದು 1.5 kilometer ನಡಿಬೇಕಾಗುತ್ತೆ ಮೈನ್ ಎಂಟ್ರೆನ್ಸಿಂದ ಅಜಂತಾ ಕೇವ್ ಹತ್ರ. ಇಲ್ಲಿ 34 ಕೇವ್ಸ್ ಇದೆಯಂತೆ. ಒಂದು ಹೈಯೆಸ್ಟ್ ಕೇವ್ ಹೈಟ್ ಲೆಂತ್ ಇರೋದು ಬಂದ್ಬಿಟ್ಟು ಡಿಸ್ಟೆನ್ಸ್ ಬಂದ್ಬಿಟ್ಟು 950 meters. ಅಂದರೆ ನಾವು ಅಜಂತಾ ಕೇವಿಂದ 950 meters ನೋಡಿ, ಈ ವ್ಯೂ ನೋಡಿ ಹಿಂಗಿದೆ. ವಾವ್, ಅಲ್ಲೆಲ್ಲ ನೋಡಿ ಫಾಗ್ ಕಾಣಿಸ್ತಾ ಇದೆ ಆಲ್ರೆಡಿ. ಸೊ 950 meters ಇರುತ್ತಂತೆ. ನೋಡಿ, ಅಷ್ಟು ದೂರದಲ್ಲಿ ಕಾಣಿಸ್ತಾ ಇರೋದು ಅಜಂತಾ ಕೇವ್. ಈಗ ನಾವು ಯಾವ ಬಸ್ಸಲ್ಲಿ ಬಂದಿದ್ವೋ ಇಲ್ಲಿಗೆ, ಅದೇ ಬಸ್ ಈಗ ಬಂದಿದೆ ನಮ್ಮನ್ನು ರಿಟರ್ನ್ ಕರ್ಕೊಂಡು ಹೋಗೋದಕ್ಕೆ ಪಾರ್ಕಿಂಗ್ ಲಾಟ್ವರೆಗೂ. ಇದೆ MSRTC ಗೌರ್ಮೆಂಟ್ ಬಸ್. ಇದು ಸೊ ಫುಲ್ಲು ಮಳೆ ಬೀಳ್ತಾ ಇದೆ. ಅಜಂತಾ ಕೇವ್ಸ್ ನೋಡೋದ್ರಲ್ಲ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇಲ್ಲಿಗೆ ಸಾಯಿ ರಾಗ ಟೂರಿಸಮ್ ಅವರು ಆಪ್ರೇಟ್ ಮಾಡ್ತಿರೋಂಥ ಬ್ಯಾಂಗ್ಳೂರಿನಿಂದ ಶಿರ್ಡಿನ ಪ್ರತ್ಯೇಕ ಪ್ಯಾಕೇಜ್ನಲ್ಲಿ ಡೇ 3 ಎಂಡ್ ಆಗುತ್ತೆ. ಇವತ್ತು ನಾವು ಗೃಹನೇಶ್ವರ್, ಎಲ್ಲೋರಾ ಕೇವ್ಸ್, ಅಜಂತಾ ಕೇವ್ಸ್, ಆಮೇಲೆ ಮಾರುತಿ ಟೆಂಪಲ್ ಇತ್ತಲ್ಲ ಅದೊಂದು ಕವರ್ ಮಾಡಿದ್ವಿ. ಇವಾಗ ಆಲ್ಮೋಸ್ಟ್ ಲೈಕ್ 6:40 ಆಗ್ತಿದೆ. ಶಿರ್ಡಿ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 182 kilometers ಇದೆ. ಸೊ ಕನ್ಸಿಡರಿಂಗ್ ಘಾಟ್ ಸೆಕ್ಷನ್ ಎವ್ರಿಥಿಂಗ್, ಇಟ್ ವಿಲ್ ಟೇಕ್ ಅರೌಂಡ್ 4.5 hours ಟು ರೀಚ್. ಸೊ ಈಗ ನಾವು ಅಲ್ಲಿ ಹೋಗೋಷ್ಟರಲ್ಲಿ 11 o'clock ಆಗುತ್ತೆ. ನೆಕ್ಸ್ಟ್ ಹೋಗಿದ ತಕ್ಷಣ ಸ್ವಲ್ಪ ರೆಸ್ಟ್ ತೊಗೊಂಡು ನಾಳೆ ಮಾತ್ರ ಒಂದು ಪ್ರೈಮ್ ಡೇ ಅಂತ ಹೇಳ್ಬೋದು.
ಏನಕ್ಕೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್. और बहुत क्लिफ फॉरेस्ट है, ऊंची चट्टान है और एक ही सर्कल के अंदर, एक ही पीस के अंदर सारी, इसका नाम है बेसाल्ट रॉक, हार्ड और सॉलिड है। और ये वैली का, रिवाइन का नाम है, नदी का नाम है वागुरा। तो बुद्धा का जन्म हुआ था लुम्बिनी में। बुद्धा बोर्न इन द लुम्बिनी एंड ही डेड इन द कुशीनगर। आफ्टर डेथ ऑफ बुद्धा they intend to make the images of Buddhas to keep memory, keep remember। उसके यादगार के, बुद्धा की यादगार के लिए इधर में गुफाएं बनाई गई हैं। ये सारी गुफाएं टोटल 30 है और इसको जो है 30 गुफाओं टोटल बुद्धिज्म में 25 मोनेस्ट्री है। उसके अंदर 5 जो है चैत्यागरहा, चैत्य टेम्पल, चैत्यागरहा चैत्य टेम्पल बोले तो प्रेयर हॉल होते, जहाँ पर मंदिर होते, टेम्पल होते और उसमें बुद्धा के जो स्थित होते हैं, नाखून होता है, दांत होता है, बाल वगैरह, हिड्डी, आश वगैरह जो भी रखा जाता है उसके अंदर रखा जाता है, स्थित वगैरह ऊपर बॉक्स के ऊपर, और उससे पूजा पाठ करी जाती है। तो बुद्धा मरने के बाद में बुद्धा के यादगार के लिए इसको बनाया गया है 25 मोनेस्ट्री, 5 ऑफ देम चैत्यागरहा, चैत्य टेम्पल एंड रेस्ट ऑफ द केव्स। इसमें 2 टाइप पेंटिंग है, 2 ceiling painting, wall painting, mural painting, and that ceiling painting and mural painting, wall painting you can see inside. And there are the residential hostel for living Bodhi Bhikshu, Bodhi monks inside the remaining caves are vihar. It means residential hostel for living for Bodhi monks। monks के पुजारियों के, साधु संत के लिए रहने की जगह है, जो जिसके अंदर 25 गुफाओं में रेसिडेंस भी है, रहने के कमरे भी हैं बौद्ध भिक्षु के, और रहने के रूम भी है। वहाँ पर वो रहते थे, ज्ञान करते थे, गांव-गांव जाके धर्म प्रचार करते थे और लोगों को कन्वर्ट करके बुला के मंदिर में और गुफाओं में बुला के ये धर्म प्रचार करते थे, बाहर जा के गांव-गांव। तो इसके लिए बुद्धा के रिमेंबर के लिए, यादगार के लिए इसको गुफा को बनाया गया है। They started work from 1st century BC till 650, 7th century AD. After 7th century AD, Buddhism began to decline, migrated away. So it was वगैरह, बिजली वगैरह, लाइट वगैरह कुछ भी नहीं था। ये सिर्फ घना जंगल था और ये बहुत जंगली जानवर भी उस समय पर रहते थे और अभी भी है। इसके लिए इस नदी का नाम जो रखा गया है वागुरा। वाक मीन्स टाइगर रिवर, टाइगर वैली है। तो ये बनाने के लिए सारा केव्स को पूरा 900 साल लग गए। इसके अंदर पूरा पत्थर के ढेर था, मिट्टी, जब बारिश आती थी मिट्टी धोई जाती थी तो ये केव के अंदर मिट्टी वगैरह, पत्ता वगैरह, घास वगैरह सब मटेरियल भरा हुआ था। लेकिन एक आदमी आया था, शिकारी, ओरियन और हंटर, उसका नाम था मेजर जॉन स्मिथ। वो आया था 1819 के अंदर। ही केम टू टॉप ऑफ द फॉरेस्ट, ऊपर में, फॉरेस्ट के ऊपर। ही लोकेटेड द टाइगर एंड ही डोमिनेटेड। ऊपर से नीचे नज़र देखा है, दूर से देखा है तो उसको टाइगर नजर आया। वही टाइगर जाके 10 नंबर का गुफा में चला गया। 10 नंबर का गुफा सबसे पहला डिस्कवर किया है, ढूंढ निकाला है 18 और 19 में। फिर रिपोर्ट दिया है निज़ाम ऑफ किंग हैदराबाद को, फिर से इसका रिडिस्कवर हुआ 19th सेंचुरी में। उसके पहले किसको पता नहीं था। completely abundant था, Grand Italian, Spanish, Japanese, very well, also English, very well. Thank you, Rahim bhai, for explaining the history of this. I am happy.